ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ವಿಪರೀತ ಹಂದಿಗಳ ಕಾಟ, ಕ್ರಮ ಕೈಗೊಳ್ಳಲು ಗ್ರಾಮ ಪಂಚಾಯತ್ಗೆ ಆಗ್ರಹ. ವಿವಿಧ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಸ್ಥಾಪನೆ. ಗಾಂಜಾ ಮಾದಕ ವಸ್ತು ಸೇವನೆ ಪ್ರಕರಣ ದಾಖಲು. 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆ ಅವರಿಂದ ಭೂಮಿ ಪೂಜೆ. ರಾಜೇಂದ್ರರವರ ಪ್ರಾಣಿ ಪ್ರೀತಿಗೆ ಸೋತು ಭಾವುಕರಾದ ಅಪ್ಪಟ ಕನ್ನಡ ಪ್ರೇಮಿ ತಹಶೀಲ್ದಾರ್ ಪಟ್ಟರಾಜಗೌಡ್ರು. ಹುಲ್ಲಿನ ಬಣವೆಯಲ್ಲಿದ್ದ ಹೆಬ್ಬಾವು ರಕ್ಷಣೆ. ಶಿರಸಿ ಸದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ದಾಮೋದರ್ ಜಿ ಅವರಿಂದ ಆಗ್ರಹ. ಬಿಜೆಪಿಯವರಿಗೆ ರಾಜಕೀಯ ಮಾಡಲು ದೇವಸ್ಥಾನ ಹಣ ಬಿಟ್ಟರೆ ಬೇರೇನೂ ಕಾಣುವುದಿಲ್ಲ, ಸಚಿವ ಮಂಕಾಳ್ ವೈದ್ಯ. ಬನವಾಸಿ ಲಕ್ಷ್ಮೀ ನರಸಿಂಹದೇವರಿಗೆ ಮಾಸದ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬನವಾಸಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಹಂದಿಗಳ ಕಾಟ ವಿಪರೀತವಾಗಿ ಹೆಚ್ಚಳವಾಗಿದ್ದು, ಗ್ರಾಮ ಪಂಚಾಯಿತಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬನವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬನವಾಸಿ ವ್ಯಾಪ್ತಿಯ ಸುತ್ತಮುತ್ತಲಿನ ರೋಗಿಗಳು ಮತ್ತು ಹೊರ ರೋಗಿಗಳು ಸೇರಿದಂತೆ ಅಕ್ಕಪಕ್ಕದ ತಾಲೂಕಿನವರು ಪ್ರತಿನಿತ್ಯ ನೂರಾರು ಜನರು ಆಗಮಿಸಿ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಳ್ಳುತ್ತಾರೆ. ದಿನನಿತ್ಯ ಆಸ್ಪತ್ರೆ ಆವರಣದಲ್ಲಿ ಹಂದಿಗಳ ಹಿಂಡು ಕಳೆದ 1.5 ತಿಂಗಳುಗಳಿಂದ ಬೀಡು ಬಿಟ್ಟಿವೆ. ಇಲ್ಲಿಯೇ ಮನೆಗಳನ್ನು ಹಾಕಿ ಆಸ್ಪತ್ರೆಗೆ ಬಂದು ಹೋಗುವ ರೋಗಿಗಳಿಗೆ ಹಾಗೂ ವೈದ್ಯರು ಸಿಬ್ಬಂದಿಗಳಿಗೆ ಬಹಳ ತೊಂದರೆಗಳಾಗುತ್ತಿದೆ. ಈ ಕುರಿತು ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದರೂ ಸಹ ಇದುವರೆಗೂ ಹಂದಿಯನ್ನು ಹಿಡಿದು ಬೇರೆಡೆ ಸ್ಥಳಾಂತರಿಸುವ ಕೆಲಸವಾಗಿಲ್ಲ. ಆದ್ದರಿಂದ ಸಾಕಷ್ಟು ಸಮಸ್ಯೆಗಳಾಗುತ್ತಿದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಯ ಆವರಣದ ಒಳಗೆ ವೈದ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ವಸತಿ ಗೃಹವಿದ್ದು, ಆಸ್ಪತ್ರೆಯಿಂದ ವಸತಿ ಗೃಹಕ್ಕೆ ತೆರಳಲು ವೈದ್ಯರು ಹಾಗೂ ಸಿಬ್ಬಂದಿಗಳು ಭಯಭೀತರಾಗಿದ್ದಾರೆ. ಆದುದರಿಂದ ಆದಷ್ಟು ಬೇಗ ಗ್ರಾಮ ಪಂಚಾಯಿತಿಯವರು ಹಂದಿಗಳನ್ನು ಹಿಡಿದು ಬೇರೆಡೆ ಸ್ಥಳಾಂತರ ಮಾಡಬೇಕೆಂಬುದು ವೈದ್ಯರು ಮತ್ತು ಸಿಬ್ಬಂದಿಗಳ ಆಗ್ರಹವಾಗಿದೆ. ದೈಹಿಕ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಬೆಂಗಳೂರಿನ ನಾರಾಯಣ ಹೆಲ್ತ್ ಸಂಸ್ಥೆಯ ಸಿಎಸ್ಆರ್ ವಿಭಾಗದ ಡೆಪ್ಯೂಟಿ ಮ್ಯಾನೇಜರ್ ಮುತ್ತುರಾಜ್ ಹೇಳಿದರು. ಶುಕ್ರವಾರ ನಾರಾಯಣ ಹೆಲ್ತ್ ಹಾಗೂ ಸ್ಕಾಡ್ವೇಸ್ ಸಂಸ್ಥೆಯ ಸಹಯೋಗದಲ್ಲಿ ಸಾಲ್ಕಣಿ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೌಢಶಾಲೆ, ಗಣೇಶನಗರದ ಸರ್ಕಾರಿ ಪ್ರಾಥಮಿಕ ಶಾಲೆ, ಭೂಮಾ ಪ್ರೌಢಶಾಲೆಗಳಲ್ಲಿ ನೂತನವಾಗಿ ಸ್ಥಾಪಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಲ್ಲಿ ನೀರಿನಿಂದ ಹರಡುವ ಕಾಯಿಲೆಗಳನ್ನು ತಡೆಯುವುದು, ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡುವುದು, ನೀರಿನ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಸ್ಥಾಪಿಸಲಾದ ಶುದ್ಧ ನೀರಿನ ಘಟಕಗಳು ಅತ್ಯಂತ ಉತ್ಕೃಷ್ಟವಾಗಿದ್ದು, ಅವುಗಳನ್ನು ಸರಿಯಾಗಿ ನಿರ್ವಹಿಸುವ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರತಿನಿತ್ಯ ಅವಶ್ಯವಿರುವ ಶುದ್ಧ ನೀರು ಸಿಗುವಂತಾಗಲಿ ಎಂದರು. ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾ ವೆಂಕಟೇಶ್ ನಾಯ್ಕ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಯಾಗುತ್ತಿದ್ದರೂ ಹಲವಾರು ಭಾಗಗಳಲ್ಲಿ ಬೇಸಿಗೆಯಲ್ಲಿ ನೀರಿನ ಅಭಾವ ಎದುರಿಸಬೇಕಾದ ಸಂದರ್ಭವಿದೆ. ಹಲವಾರು ಶಾಲೆಗಳಲ್ಲೂ ನೀರಿನ ಅಭಾವದಿಂದ ಮಧ್ಯಾಹ್ನದ ಬಿಸಿಯೂಟಕ್ಕೂ ತೊಂದರೆ ಎದುರಿಸುವ ಸಂದರ್ಭವಿದೆ. ಶುದ್ಧ ನೀರಿನ ಕೊರತೆಯಿಂದ ಅನಾರೋಗ್ಯಕ್ಕೆ ತುತ್ತಾಗಿ ವಿದ್ಯಾರ್ಥಿಗಳು ಗೈರು ಹಾಜರಾಗುತ್ತಿರುವುದು ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಶುದ್ಧ ನೀರಿನ ಘಟಕಗಳನ್ನು ಅಳವಡಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಶಿವಮೊಗ್ಗ ನಾರಾಯಣ ಹೆಲ್ತ್ ಸೀನಿಯರ್ ಎಕ್ಸಿಕ್ಯೂಟಿವ್ ಆಕಾಶ್ ಕೆಸಿ, ಸ್ಕಾಡ್ವೇಸ್ನ ಕಾರ್ಯಕ್ರಮಾಧಿಕಾರಿ ಡಾ ನಾರಾಯಣ ಹೆಗಡೆ, ಯೋಜನಾ ವಿಭಾಗದ ಮುಖ್ಯಸ್ಥ ಡಾ ವೀರೇಂದ್ರ ಸಿ, ಸಾಲ್ಕಣಿ ಶಾಲೆಯ ಮುಖ್ಯೋಪಾಧ್ಯಾಯ ಪ್ರಶಾಂತ್ ಭಟ್, ಗಣೇಶ್ ನಗರ ಶಾಲೆಯ ಮುಖ್ಯೋಪಾಧ್ಯಾಯ ತೇಲು ಬೋರ್ಕರ್, ಶಾಲಾ ಶಿಕ್ಷಕ ಮೋಹನ್ ನಾಯ್ಕ್, ಕಾರ್ಯಕ್ರಮದಲ್ಲಿ ಶಾಲಾ ಸಹ ಶಿಕ್ಷಕರು ಹಾಗೂ ಅಭಿವೃದ್ಧಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಗಾಂಧಿನಗರದ ನಿವಾಸಿಯಾದ ಆಸಿಫ್ ತಂದೆ ಮೊಹಮ್ಮದ್ ಹನೀಫ್ ಶೇಖ್ ಈತನು ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವುದು ವೈದ್ಯಕೀಯ ತಪಾಸಣೆಯಿಂದ ದೃಢಪಟ್ಟ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ಗುನ್ನಾ ನಂಬರ್ 57/2026 U/S 27 ಕಾಲಂ ಬಿ NDPS ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿದೆ. ಈ ಕಾರ್ಯಾಚರಣೆಯಲ್ಲಿ ನಗರ ಪೊಲೀಸ್ ಠಾಣೆ PSI ನರಸಿಂಹಲು ಸಿಬ್ಬಂದಿಗಳು ಭಾಗವಹಿಸಿದ್ದರು. ಹಾನಗಲ್ ತಾಲೂಕಿನ ಶೀಗಿಹಳ್ಳಿ ಗ್ರಾಮದಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮದಡಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆ ಭೂಮಿ ಪೂಜೆ ನೆರವೇರಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಿದರೆ ವ್ಯಾಪಾರ ವಹಿವಾಟು ಸೇರಿದಂತೆ ಆರ್ಥಿಕ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಾಕಷ್ಟು ಪ್ರಮಾಣದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸಲು ಅವಕಾಶ ಇತ್ತು. ಆದರೆ ಯೋಜನೆಯನ್ನ ಸ್ವರೂಪ ಬದಲಿಸುತ್ತಿದ್ದರಿಂದ ಅನಾನುಕೂಲ ಉಂಟಾಗಲಿದೆ. ಅಭಿವೃದ್ಧಿ ಕಾರ್ಯ ಹಾಗೂ ದುಡಿಯುವ ಕೈಗಳಿಗೆ ಉದ್ಯೋಗಾವಕಾಶ ಇನ್ನು ಮುಂದೆ ಕಷ್ಟಸಾಧ್ಯವಾಗಲಿದೆ ಎಂದು ಈ ಸಂದರ್ಭದಲ್ಲಿ ಶಾಸಕ ಮಾನೆ ತಿಳಿಸಿದರು.
ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜು ಗೋರಣ್ಣನವರ್, ಮುಖಂಡರಾದ ಮಲ್ಲಪ್ಪ ಕೋರಿ, ಭರಮಣ್ಣ ಶಿವೂರ್, ಅನಿತಾ ಶಿವೂರ್, ಈರಣ್ಣ ಬೈಲವಾಡ, ಪ್ರಕಾಶ್ ನಂದಿಹಳ್ಳಿ, ಪ್ರಕಾಶ್ ಕೋರಿ, ಶಿವಯೋಗಿ ನರೇಗಲ್, ನಿಂಗಪ್ಪ ನರೇಗಲ್, ಬಸಣ್ಣ ಕಳಸೂರ್, ರಾಜು ಅಜಗುಂಡಿ, ಬಸವರಾಜ್ ಬಂಕಾಪುರ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇಂದು ತಹಶೀಲ್ದಾರ್ ಪಟ್ಟರಾಜಗೌಡ ಹಾಗೂ ಕದಂಬ ರತ್ನಾಕರರ ಕದಂಬ ಮ್ಯೂಸಿಕ್ ತಂಡ ಶಿರಸಿಯ ಪ್ರಾಣಿ ಪಕ್ಷಿ ತಜ್ಞ ರಾಜೇಂದ್ರ ಸಿರ್ಸಿಕರ್ ಅವರ ಅಮೇಜಿಂಗ್ ಪೆಟ್ ಪ್ಲಾನೆಟ್ಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪಟ್ಟರಾಜರವರು ರಾಜೇಂದ್ರರವರ ಅನಾಥ ಪ್ರಾಣಿ ಪಕ್ಷಿಗಳ ಮೇಲಿರುವ ಸೀಮೆಯನ್ನ ಕಂಡು ಭಾವುಕರಾದರು. ಈ ಸಂದರ್ಭದಲ್ಲಿ ಅವರು ದೇಶ ವಿದೇಶಗಳಿಂದ ಬಳಲಿದ ಹಾಗೂ ಅಪಘಾತಕ್ಕೊಳಗಾದ ಪ್ರಾಣಿ ಪಕ್ಷಿಗಳನ್ನು ಇಲ್ಲಿಗೆ ತಂದು ಅದಕ್ಕೆ ಚಿಕಿತ್ಸೆ ನೀಡಿ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವ ರಾಜೇಂದ್ರರವರಿಗೆ ಶುಭಾಶಯ ಕೋರಿದರು. ಎಲ್ಲರೂ ಒಮ್ಮೆ ನೋಡಲೇಬೇಕಾದ ಪ್ರಾಣಿ ಪಕ್ಷಿಗಳ ಅನಾಥಾಶ್ರಮ ಇದಾಗಿದೆ ಎಂಬುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ಪಟ್ಟರಾಜಗೌಡರು ಅಧಿಕಾರಿಯ ಜೊತೆಗೆ ಕನ್ನಡವನ್ನು ಪ್ರೀತಿಸುವ ಕನ್ನಡ ಅಭಿಮಾನಿ ಕೂಡ ಹೌದು. ಅವರು ತಮಗಿರುವ ಕನ್ನಡ ಅಭಿಮಾನವನ್ನು ಹಾಡಿನ ಮೂಲಕ ಹಲವಾರು ಕಡೆ ಸಾರಿದ್ದಾರೆ. ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದ ವಿಚಿತ್ರ ಪ್ರಾಣಿಗಳನ್ನ ನೋಡುವಂಥ ಒಂದು ಅವಕಾಶ ಅಂದರೆ ತುಂಬ ಚೆನ್ನಾಗಿದ್ದಾವೆ, ಆರಾಮಾಗಿ ತಗೊಂಬಂದು ಇಟ್ಕೊಂಡು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಅವು ತುಂಬ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಯಾವಾಗ ಸಾಕೋಕ್ಕಾಗಲ್ವೋ ಅಥವಾ ಇನ್ನೇನೋ ಡ್ಯಾಮೇಜ್ ಆಯಿತು ಅಥವಾ ಇನ್ನೇನೋ ಸಮಸ್ಯೆ ಆಯಿತು, ಕಾಯಿಲೆಗಳು ಬಂತು ಅನ್ನುವಂಥ ಪ್ರಾಣಿಗಳನ್ನ ತಂದು ಕೈಲಿ ಕೊಟ್ಟಾಗ ಆ ಪ್ರಾಣಿಗಳಿಗೆ ಮರುಹುಟ್ಟನ್ನು ಕೊಟ್ಟು ಅಗತ್ಯಪಡಿಸಿ ಅವಕ್ಕೆ ಸಹಜ ಜೀವನವನ್ನು ಕಲ್ಪಿಸಿ ಕೆಲವೊಂದು ಹೋಗುವಂಥ ಎಲ್ಲಿಗೆ ಹೋಗಬೇಕು, ಮಾತೃ ಪ್ರದೇಶ ಯಾವುದೋ ಅಲ್ಲಿಗೆ ಹೋಗಬೇಕು, ಆ ಕಡೆ ಬಿಡುವುದಕ್ಕೂ ಅಥವಾ ಅವನ್ನ ಈ ವ್ಯಾಪ್ತಿನಲ್ಲಿ ಸಾಕಬಹುದಾದಂಥದ್ದು ಅಲ್ಲೇ ಇಟ್ಕೊಂಡು ಸಾಕುವಂಥದ್ದು ಅಥವಾ ಸಾಕಿದ ನಂತರದಲ್ಲಿ ಅವನು ಗುಣಪಡಿಸಿದ ನಂತರದಲ್ಲಿ ಆಯಾ ಓನರಿಗೆ ವಾಪಸ್ ಕೊಡುವಂಥದ್ದು ಏನು ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ವ್ಯವಸ್ಥೆ ಇರುವಂಥ ಜಾಗವನ್ನೇ ಹೆಚ್ಚಾಗಿ ಚೆನ್ನಾಗಿ ಬಳಸ್ಕೊಂಡು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಬ್ಬೊಬ್ಬರು ಒಂದೊಂದು ಕಡೆ ಸಾಧನೆ ಮಾಡೋ ಪ್ರಯತ್ನ ಮಾಡ್ತಾರೆ. ಇವರು ಆ ಪ್ರಾಣಿಗಳ ಜೊತೆಗೆ ಕೈಲಾಗದ ಪ್ರಾಣಿಗಳ ಆತ್ಮಗಳ ಜೊತೆಗೆ ಒಂದು ದೊಡ್ಡ ಸಂಬಂಧವನ್ನು ಬೆಳೆಸ್ಕೊಂಡು ಅವಕ್ಕೆ ಬರೀ ನಮಗೆ ನಮ್ಮ ಬೆಕ್ಕು ಏನು ಹಾಲು ಕುಡಿತದೋ, ಅನ್ನ ತಿಂತದೋ, ರೊಟ್ಟಿ ತಿಂತದೋ ಅಂತ ಹುಡ್ಕೋದು ಕಷ್ಟ. ಅವರು ಈ ಎಲ್ಲ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡಿಕೊಂಡು ಅವಕ್ಕೆ ಈಗ ಬಂದರೆ ಕಾಯಿಲೆ ಬಂದರೆ ಅದನ್ನು ಹೆಂಗೆ ಗುಣಪಡಿಸ್ಬೇಕು ಅನ್ನೋದನ್ನು ಅಷ್ಟೇ ಮಾಡೋದೇನೆ, ಅವಕ್ಕೆ ಆಹಾರ ಪ್ರಕ್ರಿಯೆ ಏನು, ಅವು ಯಾವ ವಾತಾವರಣ ಒಗ್ಗಿಕೊಳ್ತವೆ, ಇದನ್ನೆಲ್ಲವನ್ನು ಅಧ್ಯಯನ ಮಾಡಿ ಅವನ್ನ ಸಾಕಿ ಸಲಹಿ ಅವಕ್ಕೆ ಮರುಹುಟ್ಟನ್ನು ಕೊಟ್ಟು ಏನು ಕಳಿಸ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ರತ್ನಾಕರ್ ಅವರು ಹೇಳ್ದಂಗೆ ಅವರಿಗೆ ಸರ್ಕಾರ ಗುರುತಿಸಿ ಅವರಿಗೆ ಒಂದು ದೊಡ್ಡ ಅವಕಾಶವನ್ನು ಅನುದಾನದ ಜೊತೆಗೆ ಪ್ರಶಸ್ತಿಯನ್ನು ಸಹ ಕೊಡುವಂಥ ಒಂದು ವ್ಯವಸ್ಥೆ ಆಗಲಿ ಅನ್ನುವಂಥದ್ದು ನನ್ನ ಭಾವನೆ. ಸಿರ್ಸಿಕರ್ ಅವರ ಸಾಧನೆಗೆ ನಾನು ನಿಜವಾಗ್ಲೂ ಖುಷಿ ಪಡ್ತೀನಿ. ಜೊತೆಗೆ ಅವರ ಈ ಒಂದು ಕಾರ್ಯಕ್ಕೆ ಅತ್ಯಂತ ಶ್ಲಾಘನೀಯವನ್ನು ನಾನು ವ್ಯಕ್ತಪಡ್ತೇನೆ. ಹಾಗೆ ಮುಂಡಗೋಡು ತಾಲೂಕಿನ ಸನವಳ್ಳಿ ಗ್ರಾಮದ ಬಸಪ್ಪ ಕಳಸಗೇರಿ ಅವರ ಹೊಲದಲ್ಲಿ ಗೋವಿನ ಜೋಳದ ಹುಲ್ಲಿನ ಬಣವೆಯಲ್ಲಿ ಅಡಗಿ ಕುಳಿತಿದ್ದ ಸುಮಾರು 10 ಅಡಿ ಉದ್ದದ ಹೆಬ್ಬಾವನ್ನು ಗಸ್ತು ಅರಣ್ಯ ಪಾಲಕ ಮತ್ತು ರಾಜಹಳ್ಳಿ ಶುಕ್ರವಾರ ರಕ್ಷಿಸಿ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟರು. ಪರಿಸರ ಪ್ರೇಮಿ ರಾಜು ಗುಬ್ಬಕ್ಕನವರ, ಮಂಜು ಕೋಣನಕೇರಿ, ಮಾರುತಿ ಕಳಸಗೇರಿ, ಮಾರುತಿ ಕೋಣನಕೇರಿ ಅನೇಕರು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ನೂತನ ಮಂತ್ರಿ ಮಂಡಳದಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಕ್ರಿಯಾಶೀಲ ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಅಂಕೋಲ ತಾಲೂಕು ಘಟಕದಿಂದ ಆಗ್ರಹಿಸಿದ್ದಾರೆ. ದಶಕಗಳ ಕಾಲ ಕಾಂಗ್ರೆಸ್ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾಗಿ ಪಕ್ಷವನ್ನು ಬಲಪಡಿಸಿದವರು, ಜಿಲ್ಲೆಯಾದ್ಯಂತ ಸಂಚರಿಸಿ ಕಾರ್ಯಕರ್ತರಿಗೆ ಹುರಿದುಂಬಿಸಿದವರು. ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಮಧಾರಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಹಾಗೂ ಕ್ರಿಯಾಶೀಲ ವ್ಯಕ್ತಿತ್ವದಾಗಿರುವ ಭೀಮಣ್ಣ ನಾಯ್ಕ ಅವರಿಗೆ ಸಚಿವ ಸ್ಥಾನ ನೀಡಿದರೆ ಜಿಲ್ಲೆಯ ಅಭಿವೃದ್ಧಿಗೆ ಇನ್ನಷ್ಟು ವೇಗ ಬರಲಿದೆ. ಪಕ್ಷದ ಹೈಕಮಾಂಡ್ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಹಾಗೂ
ಭಾವಿ ಮುಖ್ಯಮಂತ್ರಿ ಎಂದು ಗುರುತಿಸಿಕೊಂಡಿರುವ ಡಿಕೆ ಶಿವಕುಮಾರ್ ಅವರಿಗೆ ಒತ್ತಾಯಿಸಿ ಮನವಿ ಹಾಗೂ ಇಮೇಲ್ ಮಾಡಿ ಒತ್ತಾಯಿಸಲಾಗಿದೆ ಎಂದು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ತಾಲೂಕು ಅಧ್ಯಕ್ಷ ದಾಮೋದರ್ ಜಿ ನಾಯ್ಕ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಮಂಜುಗುಣಿ, ಉಪಾಧ್ಯಕ್ಷರಾದ ರಮೇಶ್ ಎಸ್ ನಾಯ್ಕ್, ರಮೇಶ್ ಎನ್ ನಾಯ್ಕ್, ಸಂಜಯ್ ಆರ್ ನಾಯ್ಕ್, ಮಂಜುನಾಥ್ ಕೆ ನಾಯ್ಕ್, ವಸಂತ್ ನಾಯ್ಕ್ ಇತರರು ಆಗ್ರಹಿಸಿದ್ದಾರೆ. ಬಿಜೆಪಿಯವರಿಗೆ ದೇವಸ್ಥಾನ ಮತ್ತು ಹಣವನ್ನು ಬಿಟ್ಟರೆ ಬೇರೇನೂ ಕಾಣುವುದಿಲ್ಲ. ಅಭಿವೃದ್ಧಿಯನ್ನ ಮಾಡುವುದಿಲ್ಲ. ಕಷ್ಟದ ಸಮಯದಲ್ಲಿ ಸ್ಪಂದಿಸುವುದೂ ಇಲ್ಲ. ಬಿಜೆಪಿಯವರು ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ, ಅವರು ಎಷ್ಟು ದೇವಸ್ಥಾನ ಬಿದ್ದು ಹೋಗುವ ಸ್ಥಿತಿಯಲ್ಲಿದೆ, ಕಣ್ಣು ಕಾಣುವುದಿಲ್ಲವೇ, ಹೋಗಿ ಕಟ್ಟಿಸಲಿ ಎಂದು ಸಚಿವ ಮಂಕಾಳ್ ವೈದ್ಯ ಹರಿಹಾಯ್ದರು. ನಾನು ಈಗಾಗಲೇ 13,75,00,000 ರೂಪಾಯಿ ದೇವಸ್ಥಾನಗಳಿಗೆ ಕೊಟ್ಟಿದ್ದೇನೆ. ದೇವಸ್ಥಾನಗಳು ಜೀರ್ಣೋದ್ಧಾರವಾಗುತ್ತಿವೆ. ಇವರು ದೇವಸ್ಥಾನ ಕಟ್ಟುವವರಲ್ಲ, ಕಟ್ಟುವವರಿಗೆ ಉಪದ್ರ ಕೊಡುವವರು. ಇವರಿಗೆ ನಿಜವಾದ ಕಾಳಜಿ ಇದ್ದರೆ ಪಕ್ಷಾತೀತವಾಗಿ ಮಾಡಬೇಕು, ಇದರಲ್ಲಿ ಪಕ್ಷ ಬರಬಾರದು ಎಂದರು. ನಾನು ವಿಜಯೇಂದ್ರ ಆರ್ ಅಶೋಕ್ ಅವರ ಹತ್ತಿರ ವಿನಂತಿ ಮಾಡಿಕೊಳ್ಳುತ್ತೇನೆ. ಇದು ದೈವ ಭೂಮಿ. ಇಲ್ಲಿ ಅನ್ಯಾಯ ಮಾಡಿದವರು ಯಶಸ್ಸು ಕಾಣುವುದಿಲ್ಲ. ಪರಶುರಾಮ ಸೃಷ್ಟಿ ಮಾಡಿದ ನೆಲ ನಮ್ಮದು. ದೇವಸ್ಥಾನದ ವಿಚಾರದಲ್ಲಿ ರಾಜಕಾರಣ ಮಾಡಿದರೆ ಸರ್ವನಾಶ ಆಗುತ್ತಾರೆ. ನಾನು ದೇವಸ್ಥಾನ ಕಟ್ಟುವವನು, ಒಡೆಯುವವನಲ್ಲ ಎಂದು ಗುಡುಗಿದರು. ಬನವಾಸಿಯ ಶ್ರೀ ಉಮಾಮಧುಕೇಶ್ವರ ದೇವಾಲಯದ ಆವರಣದಲ್ಲಿರುವ ಲಕ್ಷ್ಮೀನರಸಿಂಹ ದೇವರ ಸನ್ನಿಧಿಯಲ್ಲಿ ಪರಾಭವ ನಾಮ ಸಂವತ್ಸರದ ಅಧಿಕ ಮಾಸದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಶುಕ್ರವಾರ ವಿಶೇಷ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಅಂತಃಶ್ರದ್ಧಾ ಭಕ್ತಿಯಿಂದ ಸಂಪನ್ನಗೊಂಡಿತು. ವೇದಮೂರ್ತಿ ಶ್ರೀರಂಗ ವಿನಾಯಕ ಮಂಗಳೂರು ಅವರ ನೇತೃತ್ವದಲ್ಲಿ ಅಧಿಕ ಮಾಸದ ಪುಣ್ಯಕಾಲದ ನಿಮಿತ್ತ ಬೆಳಗ್ಗೆಯಿಂದಲೇ ದೇವರ ಸನ್ನಿಧಿಯಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಸ್ವಾಮಿಗೆ ವಿಶೇಷ ಫಲ ಪಂಚಾಮೃತ ಅಭಿಷೇಕ, ಸಹಸ್ರ ತುಳಸಿ ಅರ್ಚನೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಹಾಗೂ ಮಾತೆಯರಿಂದ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ಭಕ್ತಿಪೂರ್ವಕವಾಗಿ ನಡೆಯಿತು. ನಂತರ ಮಹಾಪೂಜೆ ನೆರವೇರಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ಈ ಪೂಜೆಯಲ್ಲಿ ಬನವಾಸಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರು, ವೈದಿಕರು ಹಾಗೂ ಊರಿನ ಪ್ರಮುಖ ನಾಗರಿಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಪರೀತ ಹಂದಿಗಳ ಕಾಟ, ಕ್ರಮ ಕೈಗೊಳ್ಳಲು ಗ್ರಾಮ ಪಂಚಾಯತ್ಗೆ ಆಗ್ರಹ. ವಿವಿಧ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಸ್ಥಾಪನೆ. ಗಾಂಜಾ ಮಾದಕ ವಸ್ತು ಸೇವನೆ ಪ್ರಕರಣ ದಾಖಲು. 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆಯವರಿಂದ ಭೂಮಿ ಪೂಜೆ. ರಾಜೇಂದ್ರರವರ ಪ್ರಾಣಿ ಪ್ರೀತಿಗೆ ಸೋತು ಭಾವುಕರಾದ ಅಪ್ಪಟ ಕನ್ನಡ ಪ್ರೇಮಿ ತಹಶೀಲ್ದಾರ್ ಪಟ್ಟರಾಜಗೌಡ್ರು. ಹುಲ್ಲಿನ ಬಣಬೆಯಲ್ಲಿದ್ದ ಹೆಬ್ಬಾವು ರಕ್ಷಣೆ. ಶಿರಸಿ ಸದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ದಾಮೋದರ್ ಜಿ ಅವರಿಂದ ಆಗ್ರಹ. ಬಿಜೆಪಿಯವರಿಗೆ ರಾಜಕೀಯ ಮಾಡಲು ದೇವಸ್ಥಾನ ಹಣ ಬಿಟ್ಟರೆ ಬೇರೇನೂ ಕಾಣುವುದಿಲ್ಲ. ಸಚಿವ ಮಂಕಾಳ್ ವೈದ್ಯ. ಬನವಾಸಿ ಲಕ್ಷ್ಮೀ ನರಸಿಂಹದೇವರಿಗೆ ಮಾಸದ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.